ಕೋಟಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಬಾದಾಮಿಯ ಒಂದು ರೈಲ್ವೆ ಸ್ಟೇಷನ್ ಅನ್ನು ಕೂಡ 15 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಮಾಡಿದ್ದಾರೆ ಬಂಧುಗಳೇ. ರೈಲ್ವೆ ಈ ದೇಶದ ಅಭಿವೃದ್ಧಿಯ ಸಂಕೇತ ಅಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ. ಏನು ಇವತ್ತು ನಮ್ಮ ಬಡ್ಜೆಟ್ ಹಿಂದೆ UPA ಗೌರ್ಮೆಂಟ್ ಇದ್ದಾಗ 85-90 ಸಾವಿರ ಕೋಟಿ ಇರ್ತಾ ಇತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈಲ್ವೆ ಬಜೆಟ್ ಇವತ್ತು ಈ ಸಾರಿ 3 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ಕರ್ನಾಟಕದಲ್ಲಿ 26-27ರಲ್ಲಿ ಈ ಸಾರಿ ನಡೀತಾ ಇರ್ತಕ್ಕಂಥದ್ದು ಹೊಸ ಲೈನ್ಗಳಿಗೆ 3085 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಡಬ್ಲಿಂಗ್ಗೆ 1534 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದಲ್ಲದೆ ಮೇಲ್ ಸೇತುವೆ ಕೆಳ ಸೇತುವೆ ಗೌರವ ಹೇಳಿದ್ರು ನಮ್ದೊಂದಿದೆ ಅಂತ 50, 60, 35, 40 ವರ್ಷಗಳಿಂದ ಇದ್ದಂತ ಅನೇಕ ಮೇಲ್ಸೇತುವೆ ಕೆಳ ಸೇತುವೆಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಮೇಲೆ ಅವಲಂಬನೆ ಆಗೋದು ಬೇಡ ಅಂತ ಹೇಳಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 700ಕ್ಕೂ ಮೇಲ್ಪಟ್ಟು ಮೇಲ್ಸೇತುವೆ ಕೆಳ ಸೇತುವೆಯನ್ನು ಮಾಡಿ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ನಿದರ್ಶನ ಕರ್ನಾಟಕದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೇರ್ತದೆ ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳಿ ಏನಿವತ್ತು ಇಲ್ಲಿವರೆಗೆ 1750 ಕಿಲೋಮೀಟರ್ ಏನಿವತ್ತು ತಾವು ಹೇಳ್ತಾ ಇದ್ದೀರಿ ಕುರ್ಚಿ ಬಾದಾಮಿ ಹೇಳ್ತಾ ಇದ್ದೀರಿ ಅದನ್ನು ಬಾಗಲಕೋಟೆ ಈಗಾಗಲೇ ನಾವು 1750 ಕೋಟಿ ರೂಪಾಯಿಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ROBಗಳನ್ನ 700 ಮಾಡಿ ಮತ್ತೆ ಇವತ್ತು 160 ಇನ್ನು ಕೇವಲ 7-8 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ. 9 ರೈಲ್ವೆ ನಿಲ್ದಾಣಗಳನ್ನು ಈಗಾಗಲೇ ಪ್ರಧಾನಮಂತ್ರಿಗಳು ಇವತ್ತು ಮಾಡಿದ್ದಾರೆ ಅಂತವರಿಗೆ ಕರ್ನಾಟಕದಲ್ಲಿ ಹೋದ ಸಾರಿ 5 ನಿಲ್ದಾಣಗಳನ್ನು ಮಾಡಿದ್ರು. ಅವತ್ತು ಕೂಡ ಬಾಗಲಕೋಟೆಯಲ್ಲೂ ಕೂಡ ಸೇರಿತ್ತು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಗದ್ದಿಗೌಡರ ಒಂದು ಕನಸಿನ ಲೋಕಸಭಾ ಕ್ಷೇತ್ರವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವತ್ತು ಕೂಡ ಬಾಗಲಕೋಟೆ ಕೂಡ ಮಾಡಿ 2ನೇ ಆಧುನೀಕರಣವಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಲೋಕಸಭಾ ಕ್ಷೇತ್ರ ಇದ್ರೆ ಅದು ಬಾಗಲಕೋಟೆ ಮಾತ್ರ. ನನ್ನ ಕ್ಷೇತ್ರದಲ್ಲಿ ಇನ್ನೂ ಒಂದು ಆಗಿಲ್ಲ. ಇದು ಜೀವ ಸ್ವರ ಹೊಡಿರಪ್ಪ ಚಪ್ಪಾಳೆ ನೀವು ಧಾರವಾಡ, ಗದಗ, ಗೋಕಾಕ್, ರೋಡ ಮತ್ತು ಮುಮ್ರಾಬಾದ್ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಏನು ಜಲಂಧರ್ನಲ್ಲಿ ಈ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಾದಾಮಿಯಲ್ಲಿ 15 ಕೋಟಿ, ಅಣ್ಣಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನು ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ ಬಂಧುಗಳೇ. ಪ್ರಮುಖವಾಗಿ ಹೊಸ ಮಾರ್ಗಗಳಾದ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುರ್ಚಿ, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಅಂಕೋಲ 12,000 ಕೋಟಿ ರೂಪಾಯಿಗಳಲ್ಲಿ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಗದಗವಾಡಿ, ಗಡಿಗೆರೆ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಕುಪ್ಪಂ ಇತ್ಯಾದಿ 9 ಯೋಜನೆಗಳು ಈಗಾಗಲೇ ನಡೀತಾ ಇದೆ. 1,000 ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಬಂದ ಮೇಲೆ ಮಂತ್ರಿಯಾಗಿ 24 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು 1,600 ಕಿಲೋಮೀಟರ್ ಎಕರೆ 1,600 ಎಕರೆ ಜಾಗವನ್ನು ಪಡೆದು ಅದರಲ್ಲಿ ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆಯನ್ನ ಕೊಡುವ ನಿಟ್ಟಿನಲ್ಲಿ ಆಲಮಟ್ಟಿ, ಯಾದಗಿರಿ 162 ಕಿಲೋಮೀಟರ್, ಭದ್ರಾವತಿ, ಚಿಕ್ಕಜಾದೂರು 93-73 ಕಿಲೋಮೀಟರ್ ಇವಾಗ ತಾನೇ ಆದೇಶ ಆಗಿದೆ. ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಚಿಕ್ಕಜಾದೂರು ನಿಮ್ಮ ಬಳ್ಳಾರಿಯ ಒಂದು ಡಬ್ಲಿಂಗ್ ಲೈನ್ ಏನಾಗಿದೆ 3,340 ಕೋಟಿ ರೂಪಾಯಿಂದು ಟೆಂಡರ್ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಣ್ಣಂದು ಒಂದೇ ಒಂದು ಕನಸಿದೆ, ಏನು ನಮ್ಗೆ ಬಾಗಲಕೋಟೆ ಕುರ್ಚಿದೆ. ಈ ಸಾರಿ ಶಾಸನಸಭೆ ಶುರು ಆಗ್ತದೆ ಸೋಮವಾರದಿಂದ. ಒಂದು 5-6 ದಿವಸದಲ್ಲೇ ಏನು ನಮ್ಮ ದೊಡ್ಡಪ್ಪಗೌಡರದಿರ್ಬೋದು, ಬೇರೆ ಬೇರೆದಿರ್ಬೋದು, ಈ ಎಲ್ಲಕ್ಕೂ ಕೂಡ ನಾವು ಮೋಕ್ಷವನ್ನ ಕಾಡ್ತಕ್ಕಂಥ ಕೆಲಸವನ್ನು ಮಾಡಿ
ಕೇವಲ 2029ಕ್ಕೆ ಮತ್ತೆ ಗದ್ದಿಗೌಡರು ಏನು ಲೋಕಸಭೆಗೆ ಅಭ್ಯರ್ಥಿ ಆಯ್ತಾರೆ ಅಷ್ಟೊಳಗೆ ಯೋಜನೆಯನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹೇಳ್ತಾ ಇದ್ರು ಬಾಗಲಕೋಟೆ ಕುರ್ಚಿ ಹೊಸ ಮಾರ್ಗ 142 ಕಿಲೋಮೀಟರ್ ಇದೆ ಸ್ವಾಮಿ. 1328 ಕೋಟಿ ರೂಪಾಯಿ ಡಿಸಿದ್ರೆ 1328 ಕೋಟಿ 2010ರಲ್ಲಿ ಪುಸ್ತಕದಲ್ಲಿ ಇತ್ತು ಅಷ್ಟೇನೆ. ಅದೆಲ್ಲ ಬಂದಿದ್ರು ಯಾರವರು ಎಂತವ್ರು ಬಟ್ಟೆವರು ನನಗೆ ಸಾಹೇಬರು ನನಗನ್ಸುತ್ತೆ ಅವ್ರಿಗೆ ಆಸೆ ಇದೆ ಇನ್ನೊಂದಷ್ಟು ಬೆಳಿಬೇಕು ಜಿಲ್ಲೆಯಲ್ಲಿ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದ್ರಿಂದ ಈಗಾಗಲೇ ನಾವು 37 ಕಿಲೋಮೀಟರ್ ಪೂರ್ಣಗೊಂಡಿದ್ದೇವೆ. ಬಾಗಲಕೋಟೆ ಕಚ್ಚಿದೋಣಿ 30 ಕಿಲೋಮೀಟರ್, ಕಚ್ಚಿದೋಣಿ ಲೋಕಾಪುರ 25 ಮುಗಿದಿದೆ, 7 ಕಿಲೋಮೀಟರ್ ಮುಗಿದಿದೆ. ಇದನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಲಾಸ್ಟ್ ಮಾತಾಡಿ ದೊಡ್ಡ ಮೇಲ್ಗಡೆ ಮಾತಾಡಿ ಅದನ್ನು ಕೂಡ ಮಾಡ್ತೀವಿ. ಲೋಕಾಪುರ ಯಾದವಾಡ 23 ಕಿಲೋಮೀಟರ್ ಇದೆ, ಬರ್ಕೋಬೇಕು ದಯವಿಟ್ಟು ತಾವು. ನಾವು ಏನ್ ಹೇಳೋಗ್ತೀವಿ ಅದನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಹಸಿರು ನಿಶಾನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಲೋಕಾಪುರ ಯಾದವಾಡ ಜಮಖಂಡಿ ಈ ಎಲ್ಲ ಯೋಜನೆಗಳನ್ನ ನಾವು 2029 ಒಳಗಡೆ ಮುಗಿಸಿ ಏನು ಅನೇಕ ವರ್ಷದ ನಿಮ್ಮ ನೋವಿದೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಲ್ಲದೆ ಹುಡುಗಿ ಗದಗ ಡಬ್ಲಿಂಗು 284 ಕಿಲೋಮೀಟರ್, ಇದಕ್ಕೆ ಸುಮಾರು 2014-15ರಲ್ಲಿ ಅನುಮೋದನೆ ಕೊಟ್ಟು 1900 ಕೋಟಿ ರೂಪಾಯಿಗಳು. ಈಗಾಗಲೇ 150 ಕಿಲೋಮೀಟರ್ ಮತ್ತೆ NTPC 2 ಸೇರಿ ಇದನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೀವಲ್ವನ್ನ. ಯಾರು ದುಡ್ಡದು? ಯಾರು ದುಡ್ಡಪ್ಪ? ಭಾರತ ಸರ್ಕಾರದ ನರೇಂದ್ರ ಮೋದಿ ಅವರ ನಾಯಕತ್ವದ ದುಡ್ಡು ಯಾರಿಗೋಸ್ಕರ ಬಂದಿದೆ? 2,000 ಕೋಟಿ ರೂಪಾಯಿಗಳು ನಿಮ್ಮ ಭಾಗಕ್ಕೆ ಬಂದಿದೆ. ಈಗ ಬರೀರಪ್ಪ ಒಂದು ಬೂತಿ ಬರಲಿ. ಇದರಿಂದ ಇವತ್ತು ಬಾಗಲಕೋಟೆ, ವಿಜಯಪುರ, ಸೊಲ್ಲಾಪುರಕ್ಕೆ ಹೋಗ್ತಕ್ಕಂಥ ಜನರಿಗೆ ಎಷ್ಟು ಅನುಕೂಲ ಆಯ್ತದೆ. ಗಿಣಿಗೇರ ರಾಯಚೂರು ಹೊಸ ಮಾರ್ಗ 165 ಕಿಲೋಮೀಟರ್ ಖರ್ಚಾಗೋದು GC ಸಾಹೇಬ್ರೆ 3,400 ಕೋಟಿ. CM ಅವರೇ ನೀನು ಕರ್ನಾಟಕದವರು ಅಂತ ಕಾಣಿಸ್ತದೆ. 3 ಕೋಟಿ ರೂಪಾಯಿ ಈಗಾಗಲೇ ಅದನ್ನ ಮಂಜೂರು ಮಾಡಿದ್ದೇವೆ. ಅದು ಕೂಡ ನಾವು ಈಗಾಗಲೇ ಗಿಣಿಗೇರ ಕಾರಟಗಿ 66 ಕಿಲೋಮೀಟರ್, ಕಾರಟಗಿ ಸಿಂಧನೂರು 18 ಕಿಲೋಮೀಟರ್ ಪ್ರಗತಿಯಲ್ಲಿದೆ. ಸಿಂಧನೂರು ಹಿರೇಕೊಟ್ಟಂಗಲ್ಲು ಗುರಿ 2026ಕ್ಕೆ ಡಿಸೆಂಬರ್ಗೆ ಮುಗಿಸ್ತಾ ಇದ್ದೀವಿ. ಹಿರೇಕೊಟ್ಟಂಗಲ್ ರಾಯಚೂರು ಈ ಅಮೃತ್ ಭಾರತ ಯೋಜನೆಯಲ್ಲಿ ಏನು ಅಭಿವೃದ್ಧಿಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಮೊದಲು ಆದರ್ಶ ಯೋಜನೆಯಲ್ಲಿ ಅಭಿವೃದ್ಧಿ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಅವತ್ತಿನ ರೈಲ್ವೆ ಸಚಿವರು ಇವತ್ತು ಬಾಗಲಕೋಟ್ ಹಾಗೂ ಬಾದಾಮಿ ಎರಡೂ ಈ ಒಂದು ರೈಲ್ವೆ ನಿಲ್ದಾಣದ ಪುನರ್ ಅಭಿವೃದ್ಧಿಯನ್ನು ಇವತ್ತು ತೆಗೆದುಕೊಂಡು ಇವತ್ತು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ವಿಶೇಷವಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತೇನು ನಮ್ಮ ಶ್ರೀಮಂತ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಮೆರೆದಿರ್ತಕ್ಕಂಥ ಈ ಬಾದಾಮಿ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿ ತನ್ನದೇ ಆಗಿರ್ತಕ್ಕಂಥ ವೈಭವವನ್ನು ಮೆರೆದಿದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರು ಈ ದೇಶದ ಅಭಿವೃದ್ಧಿ ಸಲುವಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮವನ್ನು ಹಾಕಿ ಅದರ ಜೊತೆಗೆ ಇವತ್ತೇನು ಅಭಿವೃದ್ಧಿ ಪರ ರೈಲ್ವೆ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಹಾಗೆಯೇ ರಸ್ತೆಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಬಹುಶಃ ಈ ಭಾಗದ ರೈಲ್ವೆ ಇಲಾಖೆಗೆ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ನಾನು ಬಹಳಷ್ಟು ಆತ್ಮಸಂತೋಷದಿಂದ ಹೇಳ್ತೇನೆ. ಸ್ವಾಗತ ಭಾಷಣವನ್ನ ನಮ್ಮ